ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮಧುಸೂದನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಸ್, ಅಫ್ಕೋರ್ಸ್ ತುಂಬ ದಿನಗಳ ಆದಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಇದು ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಿರಲಿಲ್ಲ. ಸೊ ಹಾಗಾಗಿ ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಫ್ರೈಡೇ ಈವ್ನಿಂಗ್ ಮಮ್ಮಿ ಮನೆಗೆ ಬಂದಿದ್ದೆ. ಮೈಸೂರಲ್ಲಿ ಕೆಲವೊಂದು ಟ್ರಿಪ್ಪು ಮತ್ತು ಧರ್ಮಸ್ಥಳ ಕುಕ್ಕೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಸ್ಯಾಟರ್ಡೆ ಮಾರ್ನಿಂಗ್ ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದು. ಸೊ ನನ್ನ ತಮ್ಮ ಬಂದಿರಲಿಲ್ಲ, ಬರೋದಿಲ್ಲ ಅಂತ ಹೇಳಿದೆ. ಆ್ಯಕ್ಚುಲಿ ಅವ್ನ ಕೆಲಸ ಲೀವ್ ಇಲ್ಲ. ಸೊ ಹಾಗಾಗಿ ನಾವೇ ಹೊರಟಿದ್ವಿ. ನಾವೆಲ್ಲರೂ 2 ಕಾರಲ್ಲಿ ಹೋಗ್ತಿರೋದೀಗ. ಒಂದು ಸೌಮ್ಯ ಅವರ ಭಾವ ಕಾರು ಮತ್ತು ನಮ್ಮ ಪಪ್ಪ ಕಾರು. ಕಡ್ಡಿ ಅನಿಸಿಲ್ಲ, ಅನಿಸಿದೆ. ಇವಾಗ 2 ಅನಿಸು. ಕಾರ್ಕ ನಮಸ್ಕಾರ ಹಾಕೋದು ತುಳಸಿ ಗಿಡದೊಳಗಡೆ ಹಾಕ್ಬಿಡಿ. ಲೈಟ್ ಹಾಕೋ ಬೇಡವಾ? ಇವಾಗ ಯಾರಿಸಿಲ್ಲ. ಆಲ್ಮೋಸ್ಟ್ ನಮ್ಮದು ಕ್ಲೀನಿಂಗು, ಪೂಜೆ ಮತ್ತು ಲಗೇಜ್ ಪ್ಯಾಕಿಂಗು ಎಲ್ಲ ಆಗಿತ್ತು. ಲಗೇಜಸ್ನು ಕೂಡ ಡಿಕ್ಕಿಯಲ್ಲಿ ಇಟ್ಟಿದ್ದಾಗೋಗಿತ್ತು. ಸ್ವಲ್ಪ ಟೆನ್ಸ್ಡ್ ಆಗೋಗಿತ್ತು. ಬಿಕಾಸ್ ನಾವು ಇಷ್ಟು ಜನನೂ ಒಂದೇ ಕಾರಲ್ಲಿ ಹೇಗಪ್ಪ ಹೋಗೋದು? ನಮ್ಮ ಮಕ್ಕಳು ನಮ್ಗೆ ಯಾವತ್ತೂ ಭಾರ ಅನಿಸಲ್ಲ. ಬಟ್ ಸ್ಟಿಲ್ ತುಂಬ ದೂರ ಟ್ರಾವೆಲ್ ಮಾಡಿದಾಗ ಸ್ವಲ್ಪ ಟೆನ್ಸ್ಡ್ ಆಗುತ್ತೆ ಅನ್ಕೋತೀನಿ. ಮಕ್ಕಳು ಕೂಡ ತುಂಬ ಗ್ರೋನಪ್ ಆಗ್ತಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು. ಅದು ಬಿಟ್ಟರೆ ಇನ್ನೇನಿಲ್ಲ. ಆ ಕಾರು ಈ ಕಾರು ಶಿಫ್ಟ್ ಮಾಡ್ತಿದ್ವಿ. ಸೊ ಒಂದಿವೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಕೂಡ ಈಗ ಮನೆ ಬಿಟ್ವಿ. ಸೊ ಒಂದಿವೆ ಹಾಗೆ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ಎಲ್ಲ ಈಗ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀವಿ. ಇದೇ ಫಸ್ಟ್ ಟೈಮ್ ನಾವು ಬರ್ತಿರೋದು. ಸೊ ಈಗ ನಾವು ಫಸ್ಟ್ ದೇವಸ್ಥಾನ ಎಂಟ್ರಿ ಕೊಡ್ತಿರೋದು ಬಂದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಸೊ ತುಂಬಾ
ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನಂತೂ ಫಸ್ಟ್ ಟೈಮ್ ಬಂದಿರೋದು. ಲೈಕ್ ನೋಡೋದಕ್ಕೇ 2 ಕಣ್ಣು ಸಾಲದು. ಆ್ಯಂಡ್ ಮೋರ್ ಓವರ್ ಏನಪ್ಪ ಅಂತಂದರೆ ಜನನೇ ಇಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಅದನ್ನ ನೋಡಿ ಎಷ್ಟು ಖುಷಿಪಟ್ಟೆ ಅಂದರೆ, ನಾನಂತೂ ತುಂಬಾ ಇಷ್ಟ ಆಯಿತು ನನಗೆ ಈ ಪ್ಲೇಸು. ಬಿದ್ದ ಇಲ್ಲಿ ಬಂದು ತುಂಬಾ ಮಳೆ ಹೊಡೆದು ಸ್ಟಾಪ್ ಆಗಿತ್ತು. ಆ್ಯಂಡ್ ಅಲ್ಲಲ್ಲಿ ರಚ್ಚು ಕೂಡ ಆಗೋಗಿತ್ತು. ಆ್ಯಂಡ್ ನನ್ನ ಮಗ ಖುಷಿಗೆ ಎಲ್ಲಂದ್ರಲ್ಲಿ ಓಡ್ತಿದ್ದ ಆ್ಯಂಡ್ ಜಾರಿ ಜಾರಿ ಬೀಳ್ತಿದ್ದ. 2 ಟೈಮ್ಸ್ ಬಿದ್ದಿದ್ದ. ಸೊ 3rd ಟೈಮು ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳಿ ಅವನ ಕಡೆ ಸ್ವಲ್ಪ ನನ್ನ ಮಕ್ಕಳು ನನಗೆ ಸೇಫ್ ಝೋನ್ ಅಲ್ವಾ, ವೀಡಿಯೋ ಬೇಡ ಅಂತ ಕೆಲವೊಂದು ಜಾಗದಲ್ಲಿ ನಾನು ವೀಡಿಯೋ ಹಿಡಿಯಲಿಕ್ಕಾಗಿರಲಿಲ್ಲ. ಇದಾ ಈ ದೇವಸ್ಥಾನದ ಎದುರುಗಡೆನೇ ಎಳ್ಳಿನ ಬತ್ತಿ ಇಟ್ಟಿರ್ತಾರೆ. ಸೊ ಅದನ್ನು ತಗೊಂಡು ಜಸ್ಟ್ ನಾವು ಇಳೆ ತೆಗೆದು ಅದರೊಳಗಡೆ ಕೆಂಡದೊಳಗಡೆ ಹಾಕಬೇಕು ಅಂತ ಹೇಳ್ತಿದ್ರು. ಸೊ ಜಸ್ಟ್ ನಾವು ಅದನ್ನು ಮಾಡಿದ್ವಿ ಅಷ್ಟೇ. ಹೋಗು ನೀನು ಮುಂದಕ್ಕೆ. ಸೇತುವೆ ಆ ಸೇತುವೆ ಕಂಡು ಹೇಳುತ್ತಲ್ಲ ಕಂಡು ಸೀಟಲ್ಲಿ ಕರ್ಕೊಂಡ್ಬರಕ್ಕೆ ಫೋಟೋಸ್ ಪ್ರಾಹಿಬಿಟೆಡ್. ಎಕ್ಕೋತಾನಂತ ನಾನಿದ್ದೀನಿ. ಈ ಮಕ್ಕಳಿಲ್ಲ ನಮ್ನಿ Come here. Navneet. ಈಗ ಬಂದಿರೋದು ಬಂದು ನಾವು ಅಟ್ಟಿ ಲಕ್ಕಮ್ಮ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಈ ದೇವಸ್ಥಾನ ಕೂಡ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು.
ಸೊ ನಾನು ಬಂದು ಲೈಕ್ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಗಣೇಶನ ದೇವಸ್ಥಾನ ಆ್ಯಂಡ್ ಯಡಿಯೂರೆಲ್ಲ ನೋಡಿದ್ದೀನಿ. ಬಟ್ ಆಲ್ಮೋಸ್ಟ್ ಕವರ್ ಆಗಿದ್ದ ಪ್ಲೇಸ್ ಬಂದು ನಾನು ನೋಡಿಲ್ದಿರೋ ಪ್ಲೇಸನ್ನೇ ನಾನು ಈಗ ಹೋಗಿ ನೋಡ್ತಿರೋದು. ಸೊ ತುಂಬಾ ಚೆನ್ನಾಗಿತ್ತು ಈ ದೇವಸ್ಥಾನ ಕೂಡ. ಸಕ್ಕರೆ ಹಾಕ್ದಾ? ನೋಡ್ರಿ ಅಪ್ಪ ಇಲ್ಲಿ ನೋಡು. ಇದು ಬಂದು ಒನ್ ಆಫ್ ಮೈ ಫೇವ್ರೆಟ್ ವಿಸಿಟ್ ಅಂತಲೇ ಹೇಳ್ಬೋದು. ನನಗಂತೂ ಇಲ್ಲಿ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಹೇಳೋದಕ್ಕೆ ಪದಗಳೇ ಸಾಲಲ್ಲ. ಅಲ್ಲಿನ ಗಾಳಿ, ಅಲ್ಲಿನ ವಾತಾವರಣ, ವಾವ್ ಎಷ್ಟು ಚೆನ್ನಾಗಿದೆ ಅಂದರೆ, ನಿಮಗೂ ಈ ಫೀಲ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು. ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ
ನೀನೇನ ಹೇಳು ಸುಮ್ಮನೆ. ಇವಾಗ ಎಲ್ಕ್ ಹೋಗ್ಬಿಟ್ಟು ಬಂದಿದ್ಯಾ? ಹಾಂ, ಹೆವಿ ಮಳೆನಾ? ಹಿಂದೆಯಿಂದ ಯಾರನ್ನ ನೋಡಿ ಏನಾಗದೆ? ಇಲ್ಲ, ಬಸ್ ಅವರು ಇಬ್ರು ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಪಾಸ್ ಆಗುತ್ತಾರಿಲ್ಲ ಅದು. ನೀನು ಯಾಕೆ ಹೋಗಿ ಕಿಚ್ತಾ ಇದ್ದಿದ್ದ ಅವ್ರ ಮೇಲೆ? ಇಲ್ಲ, ಅವ್ನ ಬಸ್ ಹಿಂಗ್ ನಿಂತ್ಕೊಂಡು ಕಾರ್ ಹೋಗೋದು, ಬಸ್ ಹೋಗೋದು ಬರ್ತದ. ಇಲ್ಲಿ ಕಳಿಸ್ದ ಫುಲ್ ಆಗಿ. ನಮ್ಮ ಪಾಠಕ್ಕೆ ನಾವು ಇರಬೇಕು. ಅಲ್ಲ, ಇದ್ರ ಮೇಲೆ ಏನಕ್ಕೆ ಎಕ್ಕಿದ್ದ? ಬಸ್ ಕಾರ್ ಬಂತಲ್ಲ, ಹಂಗನ್ಬಿಟ್ಟು ನೀನು ಎತ್ಬಿಟ್ರೆ ಇದ್ರ ಮೇಲೆ ಸಿಕ್ಕದ ಆ ಪಾಚೆ ಇಲ್ಲ ಇರ್ತದೆ. ಜಾರಿಗೇರಿ ಏನಾದ್ರೆ ಏನ್ ಮಾಡೋದು? ಡಬ್ಬಲ್ ಬಸ್. ಪರವಾಗಿಲ್ಲ. ನಿಮ್ಮಪ್ಪ ನಿಮ್ಮಮ್ಮ ಮುಂಗಾರ ಮಳೆ ಹಾಕೊಂಡಿದ್ದು ಕುಡಿದು ಬಾರೆ ಪರವಾಗಿ ಒಂದು ಪ್ಲಾಸ್ಟಿಕ್ ಟೀ ತಾರೆ ರೀಲ್ಸ್ ಎಲ್ಲ ಮಾಡಿದ್ದೀವಿ. ನಾವು ಕಷ್ಟಪಟ್ಟು ಟೀ ಹಾಕೋದು ಎಲ್ಲರೂ. ಇದು ಬಂದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಬರೋದಕ್ಕೆ ಇದೇ ಒಂದು ಮೇನ್ ರೀಸನ್ನು. ಏನಪ್ಪ ಅಂತಂದರೆ ನಮ್ಮ ಪರಿಣಿತಾಗೆ ಲೈಕ್ ಸ್ಕಿನ್ ಅಲರ್ಜಿ ಆಗಿತ್ತು. ಸೊ ಹಾಗಾಗಿ ನಮ್ಮ ಮಮ್ಮಿ ದೇವಸ್ಥಾನದಲ್ಲಿ ಬೇಡ್ಕೊಂಡಿದ್ರು ಮಗುನ ಕರ್ಕೊಂಬಂದು ಪೂಜೆಗೆ ಕೊಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಆ ಒಂದು ಪೂಜೆನೂ ಪೂರ ಬ್ರಿಡ್ಜ್ ಕ್ರಾಸ್. ಯಾವ ಇದು ಕಾಯಿಲೆ ಇದ್ರೂ ವಾಸಿ ಆಗ್ತದೆ. ಮನೆಗೆ ಕೊಂಡೋದ್ರೆ ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಹಾಕಿ ಸ್ನಾನ ಮಾಡುವ. ಆದ ಮೇಲೆ ತೀರ್ಥೂಪದಲ್ಲಿ ಕುಡಿದ್ನ ಮಗು? ಕುಡ್ದ. ಇಲ್ಲ ಹಂಗೋ ಹಾಂ,
ಆ್ಯಕ್ಚುಲಿ ಹೇಳಬೇಕಂತಂದರೆ ವಿತಿನ್ 1 ಡೇ 5-6 ದೇವಸ್ಥಾನಗಳನ್ನ ನೋಡಿಕೊಂಡು ಫೈನಲಿ ಈಗ ಧರ್ಮಸ್ಥಳಕ್ಕೆ ಹೋಗಿ ರೀಚ್ ಆದ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಕಡೆಯೂ ತುಂಬಾ ಖಾಲಿಯಾಗಿತ್ತು ಆ್ಯಂಡ್ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಾವು ಧರ್ಮಸ್ಥಳದಲ್ಲಿ ನೈಟ್ ದರ್ಶನನೇ ಮಾಡ್ಕೊಂಡ್ವಿ, ಆರಾಮಾಗಿತ್ತು ಆ್ಯಂಡ್ ಪ್ರಸಾದ ಕೂಡ ತಿಂದು ನಾವು ರೂಮ್ಗೆ ಹೋಗಿ ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಮಾರ್ನಿಂಗ್ ಎದ್ದು ಅಗೇನ್ ಏನು ಫೋಟೋ ಏನು ಹಿಡ್ದಿರಲ್ವಲ್ಲ, ಸೊ ಹಾಗಾಗಿ ರೆಡಿಯಾಗಿ ಹೋಗಿ ಒಂದು ಫೋಟೋ ಕ್ಲಿಪ್ಪಿಂಗ್ ತಗೊಂಡು ಅಲ್ಲಿಂದ ಹೊರಟು ಬಂದ್ವಿ. ಸೊ ನೆಕ್ಸ್ಟ್ ನಾವು ರಾಮ ಮಂದಿರ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನಿಂಗ್ ಮಾಡ್ತಿದ್ವಿ. ಸೊ ಧರ್ಮಸ್ಥಳದಲ್ಲಿ ರಾಮ ಮಂದಿರ ದೇವಸ್ಥಾನ ಇರೋದೇ ಗೊತ್ತಿರಲಿಲ್ಲ ನನಗೆ. ಆ್ಯಕ್ಚುಲಿ ಅದೊಂದು ವಿಸಿಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು ಆ ದೇವಸ್ಥಾನ ಕೂಡ. ಒಳಗಡೆ ಏನೋ ವಿಡಿಯೋ ಕ್ಯಾಪ್ಚರಿಂಗ್ ಫೋಟೋಸ್ ಎಲ್ಲ ಅಲವ್ ಇರಲಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಕವರಿಂಗ್ ಮಾಡಿದ್ದೀನಿ ನಾನು. ಯಾರ್ಯಾರೆಲ್ಲ ಈ ದೇವಸ್ಥಾನ ನೋಡಿದ್ದೀರಾ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಯಾರೆಲ್ಲ ಧರ್ಮಸ್ಥಳಕ್ಕೆ ಬಂದು ಈ ದೇವಸ್ಥಾನನ ನೋಡ್ದಿರಾ ಹೋಗಿದ್ದೀರೋ ಖಂಡಿತವಾಗ್ಲೂ ಒಂದ್ಸಲಿ ಬಂದು ಈ ದೇವಸ್ಥಾನನ ವಿಸಿಟ್ ಮಾಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹೇಳೋದಕ್ಕಿಂತ ನೀವು ಬಂದು ಈ ದೇವಸ್ಥಾನ ನೋಡಿದ್ರೇ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಪ್ರತಿಯೊಂದು ದೇವರು ಕೂಡ ಮಾರ್ಬಲಲ್ಲೇ ಮಾಡಿದ್ದಾರೆ, ಅದು ಎದ್ದು ಬಂದಂಗಿದೆ. ಎಷ್ಟು ಚೆನ್ನಾಗಿ ಅನಿಸ್ತು ಅಂತಂದರೆ ತುಂಬ ಚೆನ್ನಾಗಿ ಒಂದು ಒಳ್ಳೆ ವೈಬ್ ಕೊಡೋ ಥರ ಫೀಲ್ ಆಯಿತು. ನನಗೂ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ಧರ್ಮಸ್ಥಳ. ಸೊ ಈಗ ಬಂದಿರೋದು ನಾವು ಉಜಿರೆಗೆ, ಅಂದರೆ ಸೂರ್ಯ ದೇವಸ್ಥಾನಕ್ಕೆ. ಏನಪ್ಪ ಅಂತಂದರೆ ಕಂಟಿನ್ಯೂಸಾಗಿ ಮಳೆ 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 ಬರ್ತಾನೇ ಇದೆ. ಆ್ಯಂಡ್ ಒಂದು ಸ್ವಲ್ಪ ಹೊತ್ತೇ ನಿಲ್ಲೋದು, ಮತ್ತೆ ಹಂಗೆ ತಪ 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 ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ನಮಗಂತೂ ಹೆಂಗಪ್ಪ ಇದರಲ್ಲಿ ದರ್ಶನ ಮುಗಿಸ್ಕೊಳ್ಳೋದು, ಹೆಂಗೆ ಸೇಫಾಗಿ ಮನೆಗೆ ಹೋದರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು ನನಗಂತೂ. ಆದರೂ ಒಂಥರ ಈ ಕ್ಲೈಮೇಟ್ ಒಂಥರ ತುಂಬಾ ಚೆನ್ನಾಗಿ ಒಂಥರ ಫೀಲ್ ಆಗ್ತಿತ್ತು. ಅಂದರೆ ಕ್ಲೈಮೇಟು ಒಂಥರ ಚಳಿ ಚಳಿ, ಆ ಒಂದು ಏನು ಹೇಳೋದು, ಆ ನಾವು ನೇಚರ್ ನೋಡೋದಕ್ಕೆ ಆಗಲಿ ಒಂಥರ ಡಿಫ್ರೆಂಟ್. ದೇವಸ್ಥಾನದ ಒಳಗಡೆ ಹೋದರೆ ಇನ್ನು ಫೋಟೋಸ್ ತೆಗಿಲಿಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋಸು ಫೋಟೋಗಳನ್ನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ. ಸೊ ಅದು ಎಡಿಟ್ ಮಾಡಿದ್ದೆ. ಇವ್ರು ಮೂವರು ಹೋಗ್ಬಿಟ್ರು ಎಲ್ಲ. ನಿಮ್ಮ ವೈಫ್ ಇದು ನೋಡಿದ್ರೆ ನೋಡ್ಲಿ ಬಿಡಮ್ಮ, ಅದ್ರಲ್ಲಿ ಏನೈತೆ. ಓ ಮೈ ಗಾಡ್, ಅದು ನಿಮ್ಗಿಂತ ಕ್ಯಾಜುವಲ್ ಜಾಸ್ತಿ ಅವರು. ಹೌದ್ರಾ? ಚಪ್ಪಲಿನೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಾ, ಕನ್ಫ್ಯೂಸ್ ಅಂತ. ಈಗ ವೈಫ್ ಯಾವ ವೈಫ್? ದೊಡ್ಡ ವೈಫ್, ಮನೆ ಇರೋದು ಯಾವ ವೈಫು? ಅವ್ರು ಮಿಡ್ಲ್ ವೈಫ್. ಮ್ಯಾಲೆ ಒಬ್ರವ್ರ ಕೆಳಗೊಬ್ರವ್ರ? 3 ಜನ. ಊರಣ್ಣ ಅವ್ರದ್ದು? ಅಮ್ಮ ಪ್ಲೀಸ್. ಸಬ್ಸ್ಕ್ರೈಬ್ ಆ್ಯಂಡ್ ಪಕ್ಕದಲ್ಲಿ ಕಾಣಿಸ್ತಿರೋಂಥ ಬೆಲ್ ಐಕಾನ್ನ ಕೊಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.